ಎಲ್ಲರಿಗೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಡಿಹೈಡ್ರೇಟರ್ನ ಉಪಯೋಗವನ್ನು ಹೇಳೋದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ. ನೋಡಿ, ಈಗ ಈ ಕ್ಯಾರೆಟನ್ನು ಮತ್ತು ಬೆಟ್ಟದ ನೆಲ್ಲಿಕಾಯಿ ನನಗೆ ಅರ್ಜೆಂಟಾಗಿ ಡ್ರೈ ಆಗಬೇಕಾಗಿದೆ. ಸೂರ್ಯನಲ್ಲಿ ಇಟ್ವಿ ಅಂತಂದರೆ ಔಟ್ಸೈಡು ಇದು ಹೆಚ್ಚು ಕಮ್ಮಿ 4-5 ದಿನ ಆಗುತ್ತೆ. ತುಂಬ ಬಿಸಿಲಿದ್ರೂ ಟೈಮ್ ತೊಗೊಳುತ್ತೆ. ಆದರೆ ನನಗೆ ಒಂದೇ ದಿನದಲ್ಲಿ ಇದು ಡ್ರೈ ಆಗಬೇಕು. ಅದಕ್ಕೆ ಈ ಡಿಹೈಡ್ರೇಟರ್ ಮಿಷಿನ್ ಬಂದು ತುಂಬ ಯೂಸ್ಫುಲ್ಲಾಗಿದೆ. ಇದು ನಾನು ಒಂದು 5-6 ಅವರಲ್ಲಿ ಅಥವಾ ಮ್ಯಾಕ್ಸ್ ಒಂದು 8 ಅವರ್ಸಲ್ಲಿ ನನಗೆ ಈ ಐಟಮ್ಸ್ ಎಲ್ಲನೂ ಡ್ರೈ ಆಗಿ ಸಿಕ್ಬಿಡುತ್ತೆ. ಅರ್ಜೆಂಟಾಗಿ ನಮಗೆ ಏನಾದ್ರು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆರ್ಡರ್ ಬಂದಾಗ ನಾನು ಇದರಲ್ಲಿ ಒಣಗಿಸ್ಕೊಂಡು ಬೇಗ ಮಾಡಿಕೊಡೋದಕ್ಕೆ ಇದು ತುಂಬ ಅನುಕೂಲವಾಗಿದೆ. ನೋಡಿ, ಈಗ 3 ಟ್ರೇಯಲ್ಲಿ ಇದ್ದಿದ್ದು ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದರ ಕೆಳಗಡೆ ನೆಲ್ಲಿಕಾಯಿನೆಲ್ಲನೂ ಪೀಸಸ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ನಾವು ಟೈಮ್ ಸೆಟ್ ಮಾಡಿ ಮತ್ತು ಡಿಗ್ರಿ ಸೆಲ್ಸಿಯಸ್ ಹೀಟಿಂದ ಸೆಟ್ ಮಾಡಿದ್ವಿ ಅಂತಂದರೆ 5-6 ಅವರಲ್ಲಿ ಅಂದರೆ 6 to 7 ಅವರ್ ಆ ಥರ ಕೇಳುತ್ತೆ. ಅದು ನಮ್ಮ ಅವಶ್ಯಕತೆಗೆ ತಕ್ಕಂಗೆ ನಾವು ಅದಕ್ಕೆ ಫಿಕ್ಸ್ ಮಾಡ್ಬೋದು. ನಾನೀಗ ಇದಕ್ಕೆ 7 ಅವರ್ಸ್ ಅಂದರೆ 7 ಗಂಟೆಗಳ ಟೈಮ್ ಕೊಟ್ಟಿದ್ದೀನಿ. 65 ಡಿಗ್ರಿ ಸೆಲ್ಸಿಯಸಲ್ಲಿ ಇದು ಡಿಹೈಡ್ರೇಟ್ ಆಗಬೇಕು, ಅಂದರೆ ಇದು ಡ್ರೈ ಆಗಬೇಕು, ಒಣಗಬೇಕು ಅಂತ ಇಟ್ಟಿದ್ದೀನಿ. ಈಗ ಇದು ಆಗಿದೆ. ಈಗ 7 ಅವರ್ ಆದಮೇಲೆ ನಾನೀಗ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಥರ ಕ್ಯಾರೆಟೆಲ್ಲನೂ ಚೆನ್ನಾಗಿ ಒಣಗಿಬಿಟ್ಟಿದೆ. ಕ್ಯಾರೆಟ್ ಮಾಲ್ಟ್ಗೋಸ್ಕರ ಬೇಕಾಗಿದೆ, ಅರ್ಜೆಂಟಾಗಿ ಆರ್ಡರ್ ಬಂದಿರೋದ್ರಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇದು 3 ಟ್ರೇಯಲ್ಲಿ ಕ್ಯಾರೆಟ್ಸ್ನ ಇಟ್ಟಿದ್ದೀನಿ. ಅದಕ್ಕೆ ಕೆಳಗಡೆ 4ರಿಂದ 5 ಟ್ರೇಯಲ್ಲಿ 3 kgಯಷ್ಟು ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಚೆನ್ನಾಗಿ ಡ್ರೈ ಆಗಿದೆ. ಇದು ರೆಡಿ ಟು ಯೂಸ್, ಅಂದರೆ ನಾವೀಗ ಇದನ್ನು ತಗೊಂಡು ನಮಗೆ ಬೇಕಾಗಿರೋಂಥ ಪದಾರ್ಥಗಳನ್ನು ನಾವು ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ ಅಂತ. ಇದು 3 ಕಿಲೋ ಅಷ್ಟು. ಇದನ್ನು ನಾವು ವೇ ಮಾಡಿದ್ವಿ ಅಂದರೆ ಈಗ ತೂಕ ನೋಡಿದ್ವಿ ಅಂತಂದರೆ 1 ಕಿಲೋ ಅಥವಾ 1.5 ಕಿಲೋ ಬರ್ಬೋದು ಅಷ್ಟೇ. ಇನ್ನೂ ಸ್ವಲ್ಪ ಡ್ರೈ ಆಯಿತು ಅಂತಂದರೆ ಇನ್ನೂ ಕಮ್ಮಿ ಆಗುತ್ತೆ. ನಾನೀಗ ಇದನ್ನು 95% ಅಷ್ಟು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಯಾರೆಟು, ಇದನ್ನು ಅಷ್ಟೇ. ಇದು 3/4 kg ಅಂದರೆ 750 ಗ್ರಾಮ್ಸ್. ಇದೊಂದು 150 ಗ್ರಾಮಷ್ಟು ಸಿಕ್ಕಿದೆ. ಈ ಡಿಹೈಡ್ರೇಟರ್ ತುಂಬ ಪ್ರಯೋಜನವಾಗಿದೆ ನನಗೆ. ಇದನ್ನು ಒಂದು ಸರಿ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ.